ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ಇವತ್ತು ಹೊಸ ವಿಷಯ ತಂದಿದ್ದೀನಿ ನಿಮ್ಮ ಮುಂದೆ. ಇಟ್ಟಿಗೆ ಇತ್ತು, ಇಟ್ಟಿಗೆಯಿಂದ ಪುಡಿ ಮಾಡೋಣ, ರಂಗೋಲಿ ಪುಡಿ ಮಾಡೋಣ ಅಂತ ಹೇಳಿ ರೆಡ್ ಕಲರ್ ರಂಗೋಲಿ ಪುಡಿನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಚೆ ಕಡೆ ಎಲ್ಲ ಕೆಮ್ಮಣ್ಣು ರಂಗೋಲಿ ಅಂತ ಹೇಳಿ 20 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ತೊಗೋತೀವಲ್ಲ, ಸುಮ್ಮನೆ ಮನೆಯಲ್ಲೇ ಇರುತ್ತಲ್ವ ಇಟ್ಟಿಗೆಗಳು. ಈ ಹಳ್ಳಿ ಕಡೆ ಎಲ್ಲ ಇಟ್ಟಿಗೆ ಮತ್ತು ಇರುತ್ತಲ್ವ, ಅಥವಾ ಮನೆ ಕಟ್ತಾ ಇರ್ತಾರಲ್ವ, ಅದಕ್ಕೆಲ್ಲ ಇಟ್ಟಿಗೆ ಯೂಸ್ ಆಗುತ್ತಲ್ಲ, ಆ ಇಟ್ಟಿಗೆ ಎಲ್ಲ ತೊಗೊಂಡು ನಾವು ಇಟ್ಟಿಗೆನ ಪುಡಿ ಮಾಡ್ಬೋದು. ಇಟ್ಟಿಗೆಯಿಂದ ಪುಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರಂಗೋಲಿ ಬಿಡೋಕ್ಕೆ. ಆ್ಯಂಡ್ ಇಟ್ಟಿಗೆ ಪುಡಿ ಮಾಡೋಕ್ಕೆ ಇಟ್ಟಿಗೆನ ನೆನೆಸ್ಕೊಬೇಕು. ನಾನು ಇಲ್ಲಿ 3 ಇಟ್ಟಿಗೆನ ಚಿಕ್ಕ ಚಿಕ್ಕ 3 ಇಟ್ಟಿಗೆನ ನೆನೆಸ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡ್ಬೋದು, ನುಣ್ಣಕ್ಕೆ ಪುಡಿ ಮಾಡಬೇಕು ಅಂತ ಏನಿಲ್ಲ, ಕಲ್ಲಲ್ಲಿ ಜಜ್ಜಿ ಅದೇ ನುಣ್ಣಕ್ಕಾಗುತ್ತೆ. ಆ್ಯಂಡ್ ಒಂದ್ರ ತಿರ್ಕೊಂಡು ಅದು ನುಣ್ಣಕ್ಕಾದ್ಮೇಲೆ ನೈಸ್ ಆದಮೇಲೆ ಮತ್ತೆ ಮೇಲ್ಗಡೆದು ಬಂದಿರ್ತದಲ್ಲ ಅದನ್ನು ಹಾಕ್ಬಿಟ್ಟು ಅದನ್ನು ಜಜ್ಜಿ ಈ ಥರ ಮಾಡಿದ್ರೆ ನೋಡಿ 1.5 ಬಾಕ್ಸಷ್ಟು ಬಂದಿದೆ. ಈ 1.5 ಬಾಕ್ಸಷ್ಟಿಗೆ 20 ರೂಪೀಸ್ ಅಂದರೆ ಎಷ್ಟಾಯಿತು ಅಂತ ಲೆಕ್ಕ ಹಾಕ್ಕೊಳ್ಳಿ ನೀವೇ. ತುಂಬಾ ದುಡ್ಡು ಖರ್ಚಾಗುತ್ತೆ, ತುಂಬಾ ಇದಾಗುತ್ತೆ. ಆ್ಯಂಡ್ ಕೆಮ್ಮಣ್ಣೆ ತರ್ತಾರೋ ಬೇರೆ ಮಣ್ಣೇ ತರ್ತಾರೋ ನಮಗಂತೂ ಗೊತ್ತಿಲ್ಲ, ಅಥವಾ ನಮ್ಮ ಥರನೇ ಇಟ್ಟಿಗೆ ಪುಡಿ ಮಾಡಿ ಇದು ಮಾಡ್ತಾರೋ ಒಂದು ಗೊತ್ತಿಲ್ಲ. ನಾನಂತೂ ದುಡ್ಡಂತೂ ವೇಸ್ಟ್ ಮಾಡಲ್ಲ, ಈ ಥರ ಒಂದು ಸತಿ ಮಾಡಿ ನೋಡೋಣ ಅಂತ ಹೇಳಿ ಮಾಡಿ ನೋಡಿದ್ದೀನಿ. ಆ್ಯಂಡ್ ನೀವು ಒಂದು ಸತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ರಂಗೋಲಿ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಈ ಪೌಡರ್ಗೆ ರಂಗೋಲಿ ಪುಡಿನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ರಂಗೋಲಿ ಪುಡಿ ಹಾಕ್ಕೊಂಡ್ರೆ ಹದವಾಗಿ ಬರುತ್ತೆ ರಂಗೋಲಿ ಬಿಡೋಕ್ಕೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸುಮ್ಮನೆ ಇವ್ರ ಹತ್ರ ದುಡ್ಡು ಕೊಟ್ಟು ವೇಸ್ಟ್ ಮಾಡಿ ಆ ಕೆಮ್ಮಣ್ಣೊಂದು 20 ರೂಪಾಯಿ ಅಂತ ತಗೊಳ್ಳೋದು ಬದಲು ನಾವೇ ಮನೇಲಿ ರೆಡಿ ಮಾಡಿಕೊಂಡು ಬಿಡೋದ್ರಿಂದ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ತುಂಬಾ ಖುಷಿಯಾಗುತ್ತೆ. ನಾವೇ ರೆಡಿ ಮಾಡ್ಕೊಂಡು ನಾವೇ ಇದು ಮಾಡಿದ್ದೀವಲ್ಲ ಅಂತ ಹೇಳಿ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು, ನಾನೇ ರೆಡಿ ಮಾಡ್ಕೊಂಡು ನಾನೇ ರಂಗೋಲಿ ಬಿಡ್ತಾಯಿದ್ದೀನಲ್ಲ ಅಂತ ಹೇಳಿ. ಆ್ಯಂಡ್ ಎಲ್ಲ ಹೇಗಿದೆ, ಹೆಂಗೆ ಮಾಡಿದೆ ಅಂತ ಎಲ್ಲ ಕೇಳ್ತಿದ್ರು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ಒಂದು ಸತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ. ಆ್ಯಂಡ್ ಯಾರೆಲ್ಲ ನಂಗೆ ಒಳ್ಳೆ ಕಮೆಂಟ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್.